ಮೇಲೆ ವೈಯಕ್ತಿಕ ಟೀಕೆ ಕೂಡ ಬಂತು. ಅದರಲ್ಲೂ ವಿಷಯ ನಿಮ್ಮ ವಿರುದ್ಧ ಮಾಡೋದಂಥದ್ದು. ವಾಸು ಅವರು ಬಳೆ ತೊಟ್ಕೊಂಡು ಡಿ ಕೆ ಶಿವಕುಮಾರ್ ಮನೇಲಿ ಹೋಗಿ ನೆಲ ಸಾರಿಸಲಿ ಅಂತ ದಿಲೀಪ್ ಕುಮಾರ್ ವೈಯಕ್ತಿಕ ಯಾವನ್ರಿ ಅವನು ಯಾವನು ಅಂತ ಅವನ ವಿಚಾರ ಪದೇ ಪದೇ ಕ್ವಶನ್ ಮಾಡ್ತಾರೆ. ಸುರೇಶ್ ಗೌಡ ಮಾತಾಡ್ಯವರ, MT ಕೃಷ್ಣಪ್ಪ ಮಾತಾಡ್ಯವರ, ಜ್ಯೋತಿ ಗಣೇಶ್ ಅವರು ಮಾತಾಡಿದ್ರ, ಯಾರನ್ನ ತೂಕವಾಗಿರೋ ಮನುಷ್ಯ ಮಾತಾಡಿದ್ರೆ ಹೇಳ್ರಿ. ಅವ್ನು ಯಾವನೋ ಮಾತಾಡಿರೋದಕ್ಕೆಲ್ಲ ಬಂದ್ಬಿಟ್ಟು ನಾನು ಕೇಳಿರಿ ಏನು ಉತ್ತರ ಕೊಡೋಣ? ಹೋಗ್ಲಿ, ಜನಕ್ಕೂ ಪಾಸ್ ಮಾಡ್ತಲೇ ಅವ್ರೆ, 25 ವರ್ಷದಿಂದ ಪಾಸ್ ಮಾಡ್ತಲೇ ಅವ್ರೆ. ನಾನು ನೋಡ್ತಲೇ ಇದ್ದೀನಿ. ನನ್ನ ಜನ ಹೆಂಗೆ ಅಂತ ನನಗೆ ಗೊತ್ತಿದೆ, ನಾನೇನು ಅನ್ನೋದು ಜನಕ್ಕೆ ಗೊತ್ತಿದೆ. ನಾನು MLA ಆಗುವಾಗ ಯಾವ ಊರಿಗೆ ನೀರಿತ್ರಿ, ಯಾವ ಕೆರೆಗೆ ನೀರು ಬರೋದು, ಗುಬ್ಬಿ ತಾಲೂಕು ಹೆಂಗಿತ್ತು, ಬೋರ್ ಎಷ್ಟಡಿ ಕೊರೆಸ್ತಿದ್ರು, ಅದೇನೋ ಕಾಮನ್ ಸೆನ್ಸ್ ಐತೇನ್ರಿ? ಅವನು ಯಾವನ್ರಿ ಅವನು? ನನ್ನ ಟಾರ್ಗೆಟ್ ಮಾಡ್ರೆ ಅವ್ನಿಗೆ ನೆಕ್ಸ್ಟ್ ಜನ ಓಟ್ ಹಾಕ್ತಾರೆ ಅಂತ ಅವ್ನ ಭಾವನೆ ಇಟ್ಕೊಂಡು ಅದನ್ನೇ ಪ್ರವೋಕ್ ಮಾಡ್ತಾ ಇರೋದು. ಅವನೇ ಪ್ರವೋಕ್ ಮಾಡ್ತಾ ಇರೋದು. ಅವ್ನು ಬಿಟ್ಟರೆ ಯಾರು ಮಾಡ್ತಾವ್ರೆ? ಹೌದು, ಲೀಗಲಾಗೆ ಶಾಂತಿಯುತವಾಗಿ ಹೋರಾಟ ಮಾಡಬೇಕು, ಮಾಡ್ತಾರೆ ಬೇರೆಯವರು. ಅದನ್ನಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಟೀಕೆ ಯಾರು ಮಾಡಿದಾರ? ನಾನು ಯಾರ್ದು ವೈಯಕ್ತಿಕವಾಗಿ ಟೀಕೆ ಮಾಡಿಲ್ಲ. ಇವನು ಯಾವನೋ ಮಾತಾಡ್ತಾನೆ, ಬಳೆ ತೊಟ್ಕೊಂಡವ್ರೆ. DK ಶಿವಕುಮಾರ್ ನಮಗೇನು ಗತಿ ಇಲ್ವ DK ಶಿವಕುಮಾರ್ ಮನೆಗೆ ಹೋಗಿ ನೆಲ ಒರ್ಸೋಕ್ಕೆ? ಇವನು ಎಲ್ಲಿದ್ದ ಅಂತ ಕೇಳ್ಕೊಳ್ಳಿ, ಚಡ್ಡಿ ಬಿಚ್ಚಾಕಿ ಎಲ್ಲಿ ಕೂತಿದ್ದ ಅಂತ ಕೇಳ್ಕೊಳ್ಳಿ ಫಸ್ಟು. ಯಾರು ಈಚೆಗೆ ಬಿಟ್ಟಾರೆ ಬಿಡಿಸ್ತಾರೆ ಯಾರು ಅಂತ ಕೇಳ್ಕೊಳ್ಳಿ ಅವನ್ನ. ಅವನು ಯಾವೊಂದು ಅವನ ವಿಚಾರ ಕೇಳಲೇಬೇಡಿ. ಯಾರ ಸಮರ್ಥರ ವಿಚಾರ ಪ್ರಸ್ತಾಪ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡ್ಬೋದು. ಒಬ್ಬ ಆಫ್ಟರ್ ಆಲ್ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ, ಅವ್ನಿಗೆ ಕೇಳೋದಕ್ಕೆ ನಾನು ಹೆಂಗ್ರಿ ಉತ್ತರ ಕೊಡಲಿ? ನಾನು 5 ಬಾರಿ MLA ಆಗಿದ್ದನು, 1 ಬಾರಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದನು. ಅವನಿಗೆ ನಾನು ಉತ್ತರ ಕೊಡೋಕ್ಕಾಗುತ್ತಾ? ದಾರಿಲಿ ಹೋಗೋನೆಲ್ಲ ಬಗಳೋಕ್ಕೆಲ್ಲ ನಂಗೆ ಉತ್ತರ ಕೊಡೋಕ್ಕಾಗುತ್ತೆ? ಈಗ ನಿಮ್ಮ ಕ್ಷೇತ್ರದಲ್ಲಿ FIR ಆಗಿರೋ ನಿಮ್ಮ ಕ್ಷೇತ್ರದಲ್ಲಿ ಇರೋಂಥ ಮತದಾರರ ಮೇಲೆ ಈಗ ಏನು ಮಾಡ್ತೀರಾ ಸರ್? ನೋಡ್ತೀನಿ, ಯಾರು ಅಮಾಯಕ ರೈತರ ಮೇಲೆ ಏನಾದರೂ FIR ಆಗಿದ್ರೆ ಅದನ್ನು ನಾನು ಸರ್ಕಾರ ಲೆವೆಲಾಗಿ ಮಾತಾಡಿ ವಿಡ್ರಾ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರ್ಯಾರ ಮೇಲೆ ಆಗಿದೆಯಾ, ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬೇಕು ಅಂತ ಅಲ್ಲೇನಾದರೂ ಗಲಾಟೆ ಮಾಡಿದರೆ, ಗಲಾಟೆ ಮಾಡೋಕ್ಕೆ ಅವಕಾಶ ಇಲ್ಲ. ಗಲಾಟೆ ಮಾಡಿದರೆ ಅದಕ್ಕೆ ಪೊಲೀಸ್ ಏನು ಕ್ರಮ ಕೈಗೊಳ್ತೋ ಕೈಗೊಳ್ಳುತ್ತೆ. ಈಗ ನಾನು ಪೇಪರಾಗೆ ಹೋದೆ, SP ಅವ್ರಿಗೆ ಕಲ್ಲು ಹೊಡೆದವ್ರೆ, ಆಮೇಲೆ ಅಡಿಷನಲ್ SP ಹೊಡೆದವ್ರೆ, 2 ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೊಡೆದವ್ರೆ. ಅಂಥವ್ರನ್ನ ನಾವು ಬಿಡಿ ಅಂತ ಹೇಳೋಕ್ಕಾಗುತ್ತಾ? ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ನೀವು ಪ್ರತಿಭಟನೆ ಮಾಡೋದೇನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. ಅದನ್ನು ಮಾಡಿದಂಥ ರೈತರ ಮೇಲೆ ಏನಾದರೂ ಇದ್ದರೆ ಅವ್ರೂ ಪೊಲೀಸ್ನವರು ಕಿಲಾಡಿಗಳು ಇರ್ತಾರೆ. ಅವರು ಎಲ್ಲ ಕ್ಯಾಮ್ರಾ ತೆಗೆದಿರ್ತಾರೆ, ನಿಮ್ಮನ್ನೆಲ್ಲ ನೋಡ್ಕೊಂಡಿರ್ತಾರೆ. ಅವ್ರು ಯಾರ್ಯಾರು ಹೊಡೆದ್ರು, ಏನು ಹೊಡೆದ್ರು ಅಂತ ಅವ್ರು ನಮಗಿನ್ನ ಚೆನ್ನಾಗಿ ಅವ್ರ ಇರುತ್ತೆ ಮಾಹಿತಿ. ನೋಡ್ತೀನಿ, ನಾನು ಇನ್ನೂ ಮಾತಾಡ್ತೀನಿ. ಒಂದೇ ಪ್ರತಿಭಟನೆಗೆ ಹೋಗ್ತೀರಿ? ನಾನು ಹೇಳಿದಲ್ಲ, ಪ್ರತಿಭಟನೆ ಮಾಡ್ತೀರಿ ನಿಮ್ಮದೇ ಹೇಳ್ತೀನಿ. ನಾನು ಅವತ್ತೆಲ್ಲ ಮಾತಾಡಿ ಫೈನಲ್ ಆಗಿ ಒಂದು ಡಿಸಿಷನ್ ಮಾಡಬೇಕು. ಏನು ಮಾಡಬೇಕು? ಇವತ್ತು ಹೊರಟಿದ್ದೀನಿ. ನಿನ್ನೆ ಕಾದೆ, ನನಗೆ ಹುಷಾರಿರಲಿಲ್ಲ. ಅದಕ್ಕೆ ಹೆಚ್ಚಿಗೆ ಅವ್ರು ಯಾವುದೋ ಮೀಟಿಂಗ್ ಮಾಡ್ತಿದ್ರು, ಅವರು ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಮಾಡ್ಕೊಂಡಿದ್ರು. ಹೆಚ್ಚಿಗೆ ನಾನು ಹಂಗೂ 3-4 ಗಂಟೆ ತಗೋಕ್ಕಾದೆ, ಆಗಲೇ ಸಿಗೋಕ್ಕಾಗಲಿಲ್ಲ. ಅದಕ್ಕೆ ನಾನು ವಾಪಸ್ ಬಂದೆ, ಬೇರೆ ಕೆಲಸಗಳು ಇದ್ದರಿಂದ. ನಾಳೆ ಹೋಗ್ತೀನಿ. ಇವತ್ತು ಯಾವ ಟೆಕ್ನಿಕಲ್ ಕಮಿಟಿಗೆಲ್ಲ ಸರ್, ಇದೆಲ್ಲ ನೋಡಿದರೆ ಸುಮ್ಮನೆ ಕಣ್ಣೋರ್ಸಕೊಂಡು ಕಮಿಟಿ ಮಾಡಿದ್ರು ಅಂತ ಅನ್ಸುತ್ತೆ ಅಷ್ಟೇ. ಇದೇನು ಟೆಕ್ನಿಕಲ್ ಕಮಿಟಿಯವರಿಗೆ ಫೀಸಿಬಿಲಿಟಿ ಚೆಕ್ ಮಾಡಿಕೊಟ್ರಿ ಅಂದರೆ ಯಾವನೋ ಅಫಿಷಿಯಲ್ ನಮ್ಮ ಕೈ ಕೆಳಗಿರೋನ್ನ ರಿಟೈರ್ಡ್ ಆಗಿರೋನ್ನ ಹಾಕಿರೆ ಅವ್ನು ನಾನೇನು ಹೇಳ್ತೀನೋ ಅದನ್ನೇ ಬರ್ಕೊಂಬತ್ತು ಕೊಡ್ತಾನೆ. ಅಟ್ಲೀಸ್ಟ್ ನಾವು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ನಾವು ಟೆಕ್ನಿಕಲ್ ಹ್ಯಾಂಡ್ ಅಲ್ಲ. ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅನಾನುಕೂಲ ಆಗುತ್ತೆ ಅಂತಂದರೆ, ಅನಾನುಕೂಲ ಆಗೋದ ರೀತಿಯಲ್ಲಿ ಎಲ್ಲಿ ತಗೊಂಡು ಹೋಗ್ಬೋದು, ನೀವು ಕ್ಲಿಯರಾಗಿ ನಮಗೆ ವರದಿ ಕೊಡಪ್ಪ ಅಂತ ಅವ್ರಿಗೆ ಕೇಳಿದರೆ, ಎಲ್ಲ ಅವ್ರಿಗೆ ಬಿಟ್ಟರೆ ಅವ್ರು ಕರೆಕ್ಟಾಗಿ ಕೊಡ್ತಾರೆ. ಅದ್ರ ಮೇಲೆ ನಾನು ಹಿಂಗೆ ಕೊಡು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ? ಅವ್ರಿಗೇನಾಗಬೇಕಾಗೈತೆ? ಅವ್ರೇನು ಕಳ್ಕೊಳ್ಳೋದೈತೆ? ಆಯ್ತು ಬಿಡು ಅಂತ ಹಂಗೆ ಕೊಡ್ತಾರೆ. ಈ ವ್ಯವಸ್ಥೆ ಹಿಂಗಾಗೈತೆ ಇಲ್ಲಿ. ಅದರಿಂದ ನಾನು ಪ್ರಾರಂಭದಲ್ಲಿ ಟೆಕ್ನಿಕಲ್ ಕಮಿಟಿ 2 ಮೀಟಿಂಗಲ್ಲೂ ಹೇಳಿದ್ದೀನಿ, ಇದನ್ನು ಚೆಕ್ ಮಾಡ್ರಪ್ಪ, ಇದನ್ನು ಚೆಕ್ ಮಾಡ್ರೆ ಹೋಗುತ್ತೋ ಇಲ್ವೋ ನೀರು ಅಂತಾನೆ. ಅದನ್ನು ತಲೆಗೆ ಹಾಕೊಳ್ಳಲ್ಲ. ಅವರು ಹಿಂದೆ ಒಂಥರ ಹೇಳ್ತಾರೆ, ಮುಂದೆ ಒಂಥರ ಹೇಳ್ತಾರೆ. ಟೆಕ್ನಿಕಲ್ ಕಮಿಟಿನೇ ಸರಿ ಇಲ್ಲ, ಕೊಟ್ಟಿರೋ ರಿಪೋರ್ಟ್ಸ್ಗಳು ಯಾಕೆ ನಾನು ಸರ್ಕಾರದಾಗ ಇದ್ದೀನಿ, ಏನೇನೋ ಮಾತಾಡಿ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅವ್ರು ಏನು ಟೆಕ್ನಿಕಲ್ ಕಮಿಟಿಲಿ ಏನು ಕೊಟ್ಟವರು ಗೊತ್ತಿಲ್ಲ ನನಗೆ. ಅಲ್ಲ ಸರ್, ಈಗ ರಂಗನಾಥ್ ಅವ್ರನ್ನ ಮತ್ತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ವಾಸು ಅವ್ರನ್ನ ತುಳಿತಿದ್ದಾರೆ. ಈಗ ಇದರ ನೀರು ತಗೊಂಡು ಹೋಗೋದು ಮೇಜರ್ ಆಗಿ ಪ್ರಭಾವ ಬೀರೋದು ನಿಮ್ಮ ಕ್ಷೇತ್ರಕ್ಕೆ. ಸೊ ನಿಮ್ಮ ಕಾಂಗ್ರೆಸ್ ಅಲ್ಲಿ ನಿಮ್ಮನ್ನೇ ಸಂಹಾರ ಮಾಡ್ತಾರಾ ಹೆಂಗೆ ಅಂತ? ಇದು ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತೈತಿ, ನೀವು ಕಾಂಗ್ರೆಸ್ಸಾಗ ಯಾರು ತುಳಿತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿಲ್ಲ. ಈ ಪರಿಸ್ಥಿತಿಗಳನ್ನು ನೋಡಿದ್ರೆ ಅನ್ಸಲ್ವಾ? ಗೊತ್ತಲ್ಲ, ಅದ್ರ ಬಗ್ಗೆ ನಾನು ಈಗೇನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಪಕ್ಷದಾಗ ಇದ್ದುಕೊಂಡು ಅವ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಂತ ಸೂಕ್ತ ಅಲ್ಲ.